ಬಿಗ್ ಬಾಸ್ ಅಂದ್ರೆ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಆಟನ ಅಥವಾ ವ್ಯಕ್ತಿತ್ವಗಳ ಮಧ್ಯೆ ನಡೆಯುವಂತಹ ಆಟನ ಅಲ್ಲಿ ಯಾವ್ದು ವಿನ್ ಆಗತ್ತೆ? ವ್ಯಕ್ತಿ ವಿನ್ ಆಗ್ತಾರ, ವ್ಯಕ್ತಿತ್ವ ವಿನ್ ಆಗತ್ತಾ ನಿಮ್ ಪ್ರಕಾರ? ನನಗೆ ಗೊತ್ತಿರಂಗೆ ವ್ಯಕ್ತಿತ್ವಗಳ ಆಟನೇ. ಯಾಕಂದ್ರೆ ಇಟ್ಸ್ 24/7 ಶೋ ಅಲ್ವಾ. ಯು ಕ್ಯಾಂಟ್ ಇವಾಗ ನೋಡಿ, ನಾವು 1 ಅವರ್ ಫೇಕ್ ಆಗಿರ್ಬೋದು ಬೇರೆಯವ್ರ ಥರ, 24 ಗಂಟೆ ಫೇಕ್ ಆಗಂತ ಇರೋಕ್ಕಾಗಲ್ಲ. ಸೊ ವ್ಯಕ್ತಿತ್ವಗಳ ಆಟನೇ ಅಂತ ಅನ್ಸುತ್ತೆ. ಇಲ್ಲಿಗಿರುವಂತ ಫ್ಯಾನ್ಸ್ ಬಹುಶಃ ಯಾವ ಸೀಸನ್ ಅಲ್ಲೂ ಇಲ್ಲ ಅಂತಾನು ಹೇಳ್ತಾರೆ. ಒನ್ ಮ್ಯಾನ್ ಶೋಕಿನ ನನ್ನ ಒಪಿನಿಯನ್ ಅಂತಂದ್ರೆ ಅಲ್ಲಿರೋ ಪ್ರತಿಯೊಬ್ಬರು ಇರೋದಕ್ಕೆ ಆ ಥರ ಆಗ್ತಾ ಇದ್ರು. ಓ ಬಿಗ್ ಬಾಸ್ ಬ್ರೋ, ಬಿಗ್ ಬಾಸ್ ಅಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ ಅದು. ಸೊ ಅಲ್ಲಿ ಹೋದ್ರೆ ನಮ್ ಲೈಫ್ ಚೇಂಜ್ ಆಗತ್ತೆ. ಮುಂಚೆ ನಿಮಗೆ ಗೊತ್ತಿರಂಗೆ ನನಗೆ ಗೊತ್ತಿರಂಗೆ ಆರ್ಟಿಸ್ಟ್ಗೆ ಅಷ್ಟು ಬೆಲೆ ಇರ್ತಾ ಇತ್ತು. ಆ್ಯಂಡ್ ಏನೋ ಒಬ್ಬ ಸಿಂಗರ್ ಆಗಲಿ ಆಕ್ಟರ್ ಆಗಲಿ ಏನೋ ಒಂದು ಕಲಾವಿದ ಅಂತ ಒಂದು ಆರ್ಟಿಸ್ಟ್ ಟ್ಯಾಗಿಗೆ ತುಂಬ ಬೆಲೆ ಇರ್ತಾ ಇತ್ತು. ಇವಾಗ ಇಟ್ಸ್ ಬಿಕಮ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ TRP ಅದೆಲ್ಲ ಇನ್ವಾಲ್ವ್ ಆಗಿದೆ. ಬಿಗ್ ಬಾಸ್ ಮನೆ ಮಂದಿಗೆ ಹೊರಗೆ ಬಂದ ಮೇಲೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಈ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇದನ್ನ, ಮೆಂಟಲ್ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇರುತ್ತಾ? ಎಲ್ಲಿದ್ದೀವಿ ನಾವು? ಯಾಕಂದ್ರೆ ಅದೇ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ನಾವಲ್ವಾ. ಲೈಕ್ ನಾನು 70 ಡೇಸ್ ಇದ್ದೆ. ಲೈಕ್ ನಮಗೆ ಬೇರೆ ಯಾವ ಕನೆಕ್ಷನ್ ಇಲ್ಲ. ಐ ಫೀಲ್ ಇದು ನಿಜಾನಾ, ಇದು ನಿಜ ಅಲ್ವಾ? ಇವಾಗ ಜನ ಬಂದು ಅಷ್ಟೇ ಬೇಕಂತ ಜೆನ್ಯೂನ್ ಆಗಿ ಮಾತಾಡ್ತಾ ಇದ್ದಾರಾ, ಇಲ್ಲ ಫೋಟೋಗೋಸ್ಕರ ಮಾತಾಡ್ತಾ ಇದ್ದಾರಾ? ಬಿಗ್ ಬಾಸ್ ಮನೆಯಲ್ಲಿ ಸಿಗರೇಟು, ಡ್ರಿಂಕ್ಸು ಎಲ್ಲ ಕೊಡ್ತಾರೆ ಅಂತ ಎಲ್ಲ ಕೊಟ್ಟಿದ್ರೆ ಸ್ವಲ್ಪ ನೆಮ್ಮದಿಯಾಗರು ಇರೋದು. ಹೌದಾ? ಎಲ್ಲಿ ಮ್ಯಾಮ್ ಕೊಟ್ಟಿಲ್ವಾ? ಮತ್ತೇನೋ ಝೋನೇ ಇರುತ್ತೆ ಅದಕ್ಕೆ. ಸಿಗರೇಟ್ ಸಿಗುತ್ತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆಗೆ ಇವತ್ತು ಒಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಎಸ್, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ರೀ ಇವರು ಬಿಗ್ ಬಾಸ್ ಮನೇಲಿ. ಯಾಕೆ ಗೊತ್ತಾ? ಅವರ ವ್ಯಕ್ತಿತ್ವದ ಆಟದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಇವರು. ಆ್ಯಂಡ್ ಬಹುಶಃ ಈ ಪರ್ಸನ್ನು ಎವಿಕ್ಟ್ ಆಗಬಾರ್ದಿತ್ತು ಅಂತ ನನಗೂ ಅನಿಸ್ತು. ಬಹುಶಃ ಭಾಳ ಜನರ ಅಭಿಪ್ರಾಯವೂ ಕೂಡ ಹೌದು. ಬಟ್ ಸ್ಟಿಲ್ ಅಭಿಷೇಕ್ ಅವರೇ, ನಿಮ್ಮ ವ್ಯಕ್ತಿತ್ವ ಗೆದ್ದಿದೆ. ಸೊ ಹಾಗಾಗಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಅಭಿಷೇಕ್ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಅಭಿಷೇಕ್ ಅವರೇ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಥ್ಯಾಂಕ್ ಯು, ಎಷ್ಟು ಸ್ವೀಟ್ ಆಗಿ ಮಾತಾಡಿದ್ರಿ ನನ್ನ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗಿಷ್ಟ ನೀವು. ಯಾಕೆಂದರೆ ಎಲ್ಲೂ ನನಗೆ ನಿಮ್ಮಲ್ಲಿ ಫೇಕ್ ಕಾಣಿಸ್ಲಿಲ್ಲ, ಒಂಥರ ಡೌ ಮಾಡ್ಕೊಂಡಿರೋ ಥರ ಕಾಣಿಸ್ಲಿಲ್ಲ. ತುಂಬ ತುಂಬ ಫೇವ್ರೆಟ್ ಕಂಟೆಸ್ಟೆಂಟ್ ನೀವು. ನನಗೆ ತುಂಬ ಇಷ್ಟ ಆಗಿದ್ದ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಭಾಳ ಜನರಿಗೂ ಅದೇ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗಿತ್ತು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನಿಲ್ಲ ಮ್ಯಾಮ್, ಥ್ಯಾಂಕ್ ಯು. ಯಾಕಂದರೆ ನಾನು ಅಲ್ಲಿ ಹೋಗಿದ್ದೆ ವ್ಯಕ್ತಿತ್ವಗಳ ಆಟ ಅಂತ ಅಂದ್ಕೊಂಡೇ ಹೋಗಿದ್ದು. ಆ್ಯಂಡ್ ಆದಷ್ಟು ನಾನು ಹೇಗಿರ್ತೀನಿ ನಿಮಗೆ ಪ್ರೆಸೆಂಟ್ ಮಾಡೋದು ಅಷ್ಟು ಜೆನ್ಯೂನ್ ಆಗಿ ಪ್ರೆಸೆಂಟ್ ಮಾಡ್ಕೊಳೋದು ನಂದು ಆಗಿತ್ತು. ಅಷ್ಟೇ, ಐ ಟ್ರೈಡ್ ಮೈ ಬೆಸ್ಟ್. ಆಮೇಲೆ ಅಲ್ಲಿ ತುಂಬಾ ಕಷ್ಟ. ಆ ಥರ ಒಂದು ಸಿಚುವೇಶನ್ಸ್ ಬಂದಾಗ ಅದಿರೋದೇ ಟೆಸ್ಟ್ ಮಾಡೋದೇ ಅದು. ನಿಮ್ದು ಒಂದು ಸಿಚುವೇಶನ್ ಕೊಡ್ತಾರೆ, ನೀವು ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಿ. ಪ್ರತಿಯೊಬ್ಬರು ಒಂದೇ ತರ ಮಾಡ್ಕೊಂಡ್ರೆ ಎಲ್ಲರೂ ಒಂದೇ ಆಗ್ಬಿಡ್ತಾರೆ. ನಿಮ್ಮ ವ್ಯಕ್ತಿತ್ವ ಆ ಸಿಚುವೇಶನ್ ಹೆಂಗ್ ಸಾಲ್ವ್ ಮಾಡುತ್ತೆ ಅನ್ನೋದೇ ಇದು ಗೇಮ್ ಅದು. ಸೊ ಅದೇ ಐ ಟ್ರೈ ಟು ಬಿ ರಿಯಲ್ ಅಷ್ಟೇ. ಹಂಗಂದ್ರೆ ಏನು ಅಭಿಷೇಕ್ ಅವರೇ, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಆಟನ ಅಥವಾ ವ್ಯಕ್ತಿತ್ವಗಳ ಮಧ್ಯೆ ನಡೆಯುವಂತಹ ಆಟನ ಅಲ್ಲಿ ಯಾವ್ದು ವಿನ್ ಆಗತ್ತೆ? ವ್ಯಕ್ತಿ ವಿನ್ ಆಗ್ತಾರ, ವ್ಯಕ್ತಿತ್ವ ವಿನ್ ಆಗತ್ತಾ ನಿಮ್ ಪ್ರಕಾರ? ನನಗೆ ಗೊತ್ತಿರಂಗೆ ವ್ಯಕ್ತಿತ್ವಗಳ ಆಟನೇ. ವ್ಯಕ್ತಿತ್ವಗಳ. ಯಾಕಂದ್ರೆ ಇಟ್ಸ್ 24/7 ಶೋ ಅಲ್ವಾ. ಯು ಕ್ಯಾಂಟ್ ಇವಾಗ ನೋಡಿ, ನಾವು 1 ಅವರ್ ಫೇಕ್ ಆಗಿರ್ಬೋದು ಬೇರೆಯವ್ರ ತರ, 24 ಗಂಟೆ ಫೇಕ್ ಆಗಂತ ಇರೋಕ್ಕಾಗಲ್ಲ. ಸೊ ವ್ಯಕ್ತಿತ್ವಗಳ ಆಟನೇ ಅಂತ ಅನ್ಸುತ್ತೆ. ಅದು ಬಿಟ್ರೆ ಒಳಗಡೆ ಇದ್ದ ಪರ್ಸ್ಪೆಕ್ಟಿವ್ ಬೇರೆ, ಹೊರಗಡೆ ಬಂದಿದ್ದ ಪರ್ಸ್ಪೆಕ್ಟಿವ್ ಬೇರೆ. ನನಗಿನ ಜಾಸ್ತಿ ನೀವು ಆಡಿಯನ್ಸ್ ಆಗಿ ಹೇಳ್ಬೇಕು, ನಿಮಗೆ ಅನಿಸ್ತಾ ಇದೆ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದೇ ಕೆಲವರು ಒಬ್ರೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಬಿಗ್ ಬಾಸ್ ಸೀಸನ್ 12 ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದು 1 ಮ್ಯಾನ್ ಶೋ ಅಂತಾರೆ ಎಲ್ಲರೂ. ಗಿಲ್ಲಿ ಹೆಸರು ಎಲ್ಲರೂ ಹೇಳ್ತಾರೆ. ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಗಿಲ್ಲಿ ಕಾಮಿಡಿ ಇಷ್ಟ ಆಗಿದೆ, ಗಿಲ್ಲಿಗಿರುವಂಥ ಫ್ಯಾನ್ಸ್ ಬಹುಶಃ ಯಾವ ಸೀಸನ್ ಅಲ್ಲೂ ಇಲ್ಲ ಅಂತಾನು ಹೇಳ್ತಾರೆ. ಸೊ ಒಂದು 1 ಮ್ಯಾನ್ ಶೋಕಿನ ನನ್ನ ಒಪಿನಿಯನ್ ಅಂತಂದ್ರೆ ಅಲ್ಲಿರೋ ಪ್ರತಿಯೊಬ್ಬರು ಇರೋದಕ್ಕೆ ಆ ಥರ ಆಗ್ತಾ ಇದಾವೆ. ಇಟ್ ಇಸ್ ಲೈಕ್ ಇವಾಗ ನೋಡಿ, ನಾವು ಏನೋ ಬಿರಿಯಾನಿ ಮಾಡ್ಬೇಕಂದ್ರೆ ಬರೀ ಅನ್ನ ತಿನ್ನಕ್ಕಾಗಲ್ಲ. ಅದ್ರಲ್ಲೆಲ್ಲ ಇಂಗ್ರೀಡಿಯೆಂಟ್ ಇದ್ರೆ ಮಜಾ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಎಡಿಟಿಂಗ್ ಇಂದ ಹಿಡಿದು, ಡೈರೆಕ್ಷನ್ ಅಂದ ಹಿಡಿದು, ಕ್ಯಾಮ್ರಾ, ಕೊಡೋ ಟಾಸ್ಕ್ಗಳು, ಆ ಸಿಚುವೇಶನ್ಸ್, ಅಷ್ಟು ಜನ ಕಂಟೆಸ್ಟೆಂಟ್ಸ್ ಅವರೆಲ್ಲ ಇದ್ರೇನೆ ಇವಾಗ ಏನ್ ನೋಡ್ತೀರಾ ಎಂಟರ್ಟೈನ್ಮೆಂಟ್ ಸಿಗಕ್ಕೆ ಸಾಧ್ಯ. ಸೊ ಐ ಫೀಲ್ ಇಟ್ಸ್ ನಾಟ್ ಅ 1 ಮ್ಯಾನ್ ಶೋ. ಐ ಥಿಂಕ್ ಇಟ್ಸ್ ಅ ಹೋಲ್ ಟೀಮ್. ಟು ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಈ ಟೀಮ್ ಇಂದ ಮೇ ಬಿ ಹಿ ಈಸ್ ಗೆಟಿಂಗ್ ಅ ಲಾಟ್ ಆಫ್ ಅಟೆನ್ಷನ್ ಸಿಕ್ಕಿರ್ಬೋದು, ಆಮೇಲೆ ಅಷ್ಟೊಂದು ಜನದ ಆಡಿಯನ್ಸ್ ಪ್ರೀತಿ ಸಿಕ್ಕಿರ್ಬೋದು, ಅದರಿಂದ ಕರೆಕ್ಟ್. ಬಟ್ ಅವನಿಂದಾನೇ ಇದು ನಡೀತಾ ಇದೆ ಅಂತ ಐ ವಿಲ್ ನಾಟ್ ಅಗ್ರಿ. ಯಾಕೆ ಅದೆಲ್ಲ ಸೇರಿದ್ರೆ, ಒಂದು ಟೀಮ್ ಸೇರಿದ್ರೆ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಬಿಗ್ ಬಾಸ್ ನಂತರದ ಲೈಫ್ ಯಾವ ರೀತಿ ಆಗಿದೆ ಅಭಿಷೇಕ್ ಅವರೇ? ಏನಾದ್ರು ಬದಲಾವಣೆ ಆಗಿದೆನಾ ನಿಮ್ಮ ಲೈಫಲ್ಲಿ? ಯಾಕಂದ್ರೆ ಭಾಳ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತಾರೆ. ಓ ಬಿಗ್ ಬಾಸ್ ಗ್ರೋ, ಬಿಗ್ ಬಾಸ್ ಅಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ ಅದು. ಸೊ ಅಲ್ಲಿ ಹೋದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಇನ್ನು ಕೆಲವರು ಒಪಿನಿಯನ್ ಬೇರೆ ಇದೆ ಬಿಡಿ. ಕೆಲವರು ಅಯ್ಯೋ ಒಂದು ಹೈಪಲ್ಲಿ ಇರ್ತಾರೆ, ಆಮೇಲೆ ಬಿಗ್ ಬಾಸ್ ಅಲ್ಲಿ ಯಾರಿದ್ರು ಅನ್ನೋದೇ ನೆನಪಿರಲ್ಲ ಅಂತ ಹೇಳ್ತಾರೆ.
ಸೊ ಹೇಗಿದೆ ನಿಮಗೆ ಲೈಫ್ ಬಿಗ್ ಬಾಸ್ ನಂತರ? ಬಿಗ್ ಬಾಸ್ ಆದ್ಮೇಲೆ ಲೈಫ್ ಇಸ್ ನಂಗೆ ನಾರ್ಮಲ್ ಅಂತ ಅನಿಸ್ತದೆ. ನನಗೇನು ಬಿಗ್ ಬಾಸ್ ಮುಂಚೆನೂ ಒಂದು ಹೈ ಇರಲ್ಲ, ಆದ್ಮೇಲೆ ಒಂದು ಹೈ ಇರಲ್ಲ. ಐ ಫೀಲ್ ಇಟ್ಸ್ ಜಸ್ಟ್ ನಾರ್ಮಲ್. ಇಟ್ಸ್ ಜಸ್ಟ್ ನನ್ನ ಲೈಫ್ ನೋಡೋದೇ ಆ ಥರ. ಲೈಕ್ ಇಟ್ಸ್ ಜಸ್ಟ್ ಒನ್ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್. ಅದನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಬಂದೆ ಅಷ್ಟೇ. ಆಮೇಲೆ ಮುಂಚಿನ ಥರ ಇವಾಗ ಐ ಫೀಲ್ ಇಟ್ಸ್ ನಾಟ್ ಲೈಕ್ ದಟ್. ಎಸ್ ಮುಂಚೆ ನಿಮಗೆ ಗೊತ್ತಿರಂಗೆ ನನಗೆ ಗೊತ್ತಿರಂಗೆ ಆರ್ಟಿಸ್ಟ್ಗೆ ಅಷ್ಟು ಬೆಲೆ ಇರ್ತಾ ಇತ್ತು. ಆ್ಯಂಡ್ ಒಬ್ಬ ಸಿಂಗರ್ ಆಗಲಿ ಆಕ್ಟರ್ ಆಗಲಿ ಏನೋ ಒಂದು ಕಲಾವಿದ ಅಂತ ಒಂದು ಆರ್ಟಿಸ್ಟ್ ಟ್ಯಾಗಿಗೆ ತುಂಬಾ ಬೆಲೆ ಇರ್ತಾ ಇತ್ತು. ಇವಾಗ ಇಟ್ಸ್ ಬಿಕಮ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಲಿಟಲ್ ಬಿಟ್ ಆಫ್ TRP ಅದೆಲ್ಲ ಇನ್ವಾಲ್ವ್ ಆಗಿದೆ. ಸೊ ಅದೊಂದು ಶಿಫ್ಟ್ ಆಗಿದೆ ಮ್ಯಾಮ್ ಇವಾಗ. ಸೊ ಐ ಫೀಲ್ ನಾರ್ಮಲ್ ಆಫ್ಟರ್ ಬಿಗ್ ಬಾಸ್ ಅಷ್ಟೇ. ಐ ಫೀಲ್ ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಆದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಮೆಂಟಲ್ ಪೇಷನ್ಸ್ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲರ ಮೇಲೂ ಡೌಟ್ ಬರ್ತದೆ ನನಗೆ, ನಿಜ ಆಗಿ ಮಾತಾಡ್ತಾ ಇದ್ದಾರಾ ಫೇಕ್ ಮಾತಾಡ್ತಾ ಇದ್ದಾರಾ ಅಂತ. ಸೊ ಮೆಂಟಲ್ ಹೆಲ್ತ್ ಮೇಲೆ ಸ್ವಲ್ಪ ಎಫೆಕ್ಟ್ ಬಿದ್ದಿದೆ. ಐ ಫೀಲ್ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳುತ್ತಾ? ಯಾವ ರೀತಿಯಾಗಿ? ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನಗೇನಾಯ್ತು ಅಂತಂದ್ರೆ ಐ ಫೆಲ್ಟ್ ಅಲ್ಲಿರೋರು ಎಲ್ಲರೂ ದೇರ್ ಆಲ್ ಗುಡ್ ಪೀಪಲ್, ಗುಡ್ ಕಂಟೆಸ್ಟೆಂಟ್ಸ್. ಎಲ್ಲ ಪ್ರತಿಯೊಬ್ಬೊಬ್ರು ಅವ್ರವ್ರದೇ ಆದಂತ ಜೀವನ ಮಾಡ್ಕೊಂಡು ರೀಚ್ಡ್ ಒಂದು ಸ್ಟೇಜ್ ಅಲ್ಲಿ ಬಂದಿದಾರಲ್ವಾ, ಪ್ರತಿಯೊಬ್ರು ಹೇಳ್ತಾರೆ. ಆಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಹೇಳಬೇಕು ಅಂತಂದಾಗ ಫಸ್ಟ್ ಆಫ್ ಆಲ್ ಅವ್ರು ನಮ್ಕಿಂತ ದೊಡ್ಡವ್ರು ಇರಬಹುದು. ಇವಾಗ ನನ್ನ ಮೆಂಟಾಲಿಟಿ ಹೇಗೆ ಅಂತಂದ್ರೆ ಬೇರೆಯವ್ರನ್ನ ಗೌರವ ಕೊಡಬೇಕು, ಬೇಸಿಕ್ ಅಲ್ವಾ. ಅದಾದ್ಮೇಲೆ ಅವ್ರು ಏನೋ ಒಂದು ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಕೊಂಡ್ ಬಂದಿರ್ತಾರೆ. ನೀವು ಅಂತ ವ್ಯಕ್ತಿನೊಬ್ಬ ಸಡನ್ ಆಗಿ ನನಗೆ ಅವ್ರ ಬಗ್ಗೆ ಏನಾರು ನೆಗೆಟಿವ್ ಹೇಳ್ಬಿಟ್ಟು ನೀವು ನಾಮಿನೇಟ್ ಮಾಡ್ಬೇಕು ಅಂತೆಲ್ಲ ಅಂದಾಗ ನನಗೆ ತುಂಬಾ ಇದಾಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಒಂಥರ ಪ್ರೆಷರ್ ಆಗ್ದಂಗ. ಅಫ್ಕೋರ್ಸ್ ಇಟ್ ಇಸ್ ಪ್ರೆಷರ್ ಅಲ್ವಾ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಹೇಳ್ತಾ ಇದೀನಿ. ನನಗೆ ಹುಡುಕಾಡ್ಬೇಕಾಗಿತ್ತು ಕಾರಣಗಳು. ಪ್ರತಿಯೊಬ್ರು ಒಳ್ಳೆಯವರೇ ಅಲ್ಲಿ, ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ಅದೆಲ್ಲೇ ಮಜಾ ಇರೋದಲ್ವಾ. ಅದ್ರಲ್ಲಿ ಏನೋ ಒಂದು ನೆಗೆಟಿವ್ ಹುಡುಕಿ ಹೇಳಬೇಕು ಅಂತಂದಾಗ ಐ ಫೀಲ್ ದಟ್ ವಾಸ್ ಅ ಲಾಟ್ ಆಫ್ ಪ್ರೆಷರ್ ಇನ್ ಮೀ. ಆಮೇಲೆ ನೀವು ರಿಲ್ಯಾಕ್ಸ್ ಮಾಡಕ್ ಟೈಮ್ ಸಿಗಲ್ಲ. ಇವಾಗ ನೋಡಿ, ನಾವಿಲ್ಲಿ ಕೆಲಸ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡೋ, ಯು ಕ್ಯಾನ್ ಕಮ್ ರಿಲ್ಯಾಕ್ಸ್ ಅಲ್ವಾ. ಅಲ್ಲಿ ಯು ಕೆನಾಟ್ ರಿಲ್ಯಾಕ್ಸ್. 24 ಗಂಟೆ ಯು ಹ್ಯಾವ್ ಟು ಬಿ ಲುಕಿಂಗ್ ಫಾರ್ ಏನಾರು ಒಂದು ರೀಸನ್ ಸಿಗ್ಬೋದಾ, ಇವ್ರೇನ್ ಮಾಡ್ತಾ ಇದಾರೆ, ನಾವು ಪ್ರೆಸೆಂಟೇಬಲ್ ಆಗಿದೀವ. ಆಮೇಲೆ ಇವಾಗ ನೋಡಿ, ಹೊರಗೆ ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕು ಅಂತ ನಾವು ಟೈಮ್ ತಗೋತೀವಲ್ಲ, ರೆಡಿ ಆಗ್ಬಿಟ್ಟು ಹೋಗ್ಬೇಕು, ಚೆನ್ನಾಗಿ ಕಾಣ್ಬೇಕು ಅಂತ. ಅಲ್ಲಿ ನಾವು 24 ಗಂಟೆ ಚೆನ್ನಾಗಿರ್ಬೇಕು. ಕ್ಯಾಮ್ರಾ ಅಲ್ವಾ, ಯು ಹ್ಯಾವ್ ಟು ಬಿ. ಹುಡುಗರಿಗೆ ಬಿಟ್ಟಾಕಿ, ಹುಡುಗಿರಿಗೆ ಯೋಚನೆ ಮಾಡಿ, ದಿಲ್ ಬಿ ಸೋ ಮಚ್ ಪ್ರೆಷರ್ ಆನ್ ದೆಮ್. ಅಯ್ಯೋ ನಾನು ಚೆನ್ನಾಗಿ ಕಾಣ್ಬೇಕು, ಹುಡುಗರೇ ನಡೆಯೋದ್ ಬಿಡು ಅಂತ ನಾವು ಹಿಂಗಾರು ಇರ್ಬೋದು. ಹುಡುಗಿರೋ ಔಟ್ಫಿಟ್ಸ್ ರೆಡಿ ಮಾಡ್ಬೇಕು, ರಿಪೀಟ್ ಮಾಡಂಗಿಲ್ಲ, ಮೇಕಪ್ ಹಾಕೋಬೇಕು, ಚೆನ್ನಾಗಿ ಕಾಣ್ಬೇಕು, ಪ್ರೆಸೆಂಟೇಬಲ್ ಆಗಿರ್ಬೇಕು. ಯಾವ್ದೇ ಸಿಚುವೇಶನ್ ಬಂದು ಪ್ರೆಸೆಂಟೇಬಲ್ ಆಗಿರ್ಬೇಕು ಅಂತ. ಒಂದ್ ಗ್ಲಿಮ್ ಸಿಕ್ಬಿಡ್ಲಿ, ಸ್ವಲ್ಪ ರೆಡಿ ಆಗಿಲ್ದೇ ಇರೋದು ಕಂಟ್ರೋಲರ್ಸ್ ಬಿಡ್ತಾರ. ಸೊ ಇಟ್ ಇಸ್ ಅ ಲಾಟ್ ಆಫ್ ಮೆಂಟಲ್ ಪ್ರೆಷರ್. ತುಂಬಾ ಲಕ್ಷಗಳು ಖರ್ಚು ಮಾಡ್ತಾರಂತಲ್ಲ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ. ಯಾಕಂದ್ರೆ ಅದೇ ಈ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ಹೇಳ್ತಾರೆ. ನನಗೆ ಯಾರೋ ಇವ್ರು ಕರಿಬಸಪ್ಪ ಅವ್ರು ಹೇಳ್ತಾ ಇದ್ರು, ಮೇಡಮ್ ನಾನು ಚಿನ್ನ ಅಡ ಇಟ್ಟು ನಾನು ಔಟ್ಫಿಟ್ಸ್ ನ ಶಾಪಿಂಗ್ ಮಾಡಿದ್ದೆ ಅಂತ. ಓಕೆ ಮ್ಯಾಮ್, ಮಾಡಿರಬಹುದೇನೋ, ನನಗೆ ಗೊತ್ತಿಲ್ಲ, ನಾನಂತೂ ಮಾಡಿಲ್ಲ. ನನಗೆ ಐ ಆಮ್ ನಾಟ್ ಇಂಟು ದುಡ್ಡು ಅಷ್ಟೊಂದು ಹಾಕೋಬೇಕು ಬಟ್ಟೆ ಅಂತೇನಿಲ್ಲ. ಇಟ್ಸ್ ನಾರ್ಮಲ್ ಬಟ್ಟೆ ಹಾಕಿದ್ರೆ ನಾರ್ಮಲ್ ಹಾಕೋಬೇಕು ಅಂತ ಅವ್ರು ಮಾಡಿರಬಹುದೇನೋ, ನನ್ಗೆ ಗೊತ್ತಿಲ್ಲ. ನಾನು ಮಾಡಿಲ್ಲ ಮ್ಯಾಮ್, ಅಷ್ಟೊಂದು ಖರ್ಚು ಮಾಡಲಿಲ್ಲ ನಾನು. ಬಿಕಾಸ್ ಐ ಹ್ಯಾವ್ ಅದರ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಲ್ಸೋ. ಸೊ ಐ ಥಾಟ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಪೆಂಡಿಂಗ್ ಆನ್ ಕ್ಲೋತ್ಸ್. ಸೊ ಆ ಥರ ಯೋಚನೆ ಮಾಡಿ. ಓಕೆ, ಆದರೆ ನಾನು ಜನರಲಿ ಕೇಳ್ತಾ ಇದ್ದೀನಿ, ಈಗ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳುತ್ತೆ ಅಂತ ಹೇಳಿದ್ರಿ. ಹಂಗಂದ್ರೆ ಬಿಗ್ ಬಾಸ್ ಮನೆ ಮಂದಿಗೆ ಹೊರಗೆ ಬಂದ ಮೇಲೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಈ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇದೆನಾ? ಮೆಂಟಲ್ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇರುತ್ತಾ? ಬೇರೆಯವ್ರಿಗೆ ಗೊತ್ತಿಲ್ಲ, ಮೇ ಬಿ ನನಗೆ ಥೆರಪಿ ಹೆಲ್ಪ್ ಆಗಬಹುದಿತ್ತೇನೋ, ಬಟ್ ಅದೇನೋ ಹೇಳಕ್ ಆಗಲ್ಲ ಮ್ಯಾಮ್ ಕರೆಕ್ಟ್ ಆಗಿ ಎಲ್ಲರಿಗೂ. ಐ ಕಾಂಟ್ ಬೇರೆಯವ್ರದ್ದು ನಾನು ಹೇಳಕ್ ಸಾಧ್ಯ ಇಲ್ಲ. ಸೊ ನಂದು ಹೇಳ್ಬೋದು. ನನ್ ಹೊರಗೆ ಬಂದ್ಮೇಲೆ ಏನಾಯ್ತು ಅಂದ್ರೆ ಐ ಸ್ಟಾರ್ಟೆಡ್ ಫೀಲಿಂಗ್ ಲಿಟಲ್ ಎಲ್ಲಿದ್ದೀವಿ ನಾವು, ಯಾಕಂದ್ರೆ ಅದೇ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ನಾವಲ್ವಾ. ಲೈಕ್ ನಾನ್ 70 days ಇದ್ದೆ. ಲೈಕ್ ನಮಗ್ ಬೇರೆ ಯಾವ ಕನೆಕ್ಷನ್ ಇಲ್ಲ, ನಮಗ್ ಫೋನ್ ಕನೆಕ್ಷನ್ ಇಲ್ಲ, ಆಮೇಲೆ ಬೇರೆ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಕನೆಕ್ಷನ್ ಇರಲ್ಲ ನಮ್ಗೆ, ರೈಟ್. ಆಮೇಲೆ ಊಟ ನಾವೇ ಮಾಡ್ಕೋಬೇಕು, ಅಡುಗೆ ನಾವೇ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಬ್ರು ಕಾಂಪಿಟೇಷನ್ ಆಗಿ ಇರ್ತಾರಲ್ಲ, ಲೈಕ್ ನಿಮ್ ಪಕ್ಕ ಇರೋರು ಅಷ್ಟೇ, ನಿಮ್ ಫ್ರೆಂಡ್ ಆಗಿದ್ರು ಕೂಡ ಎಂಡ್ ಆಫ್ ದ ಡೇ ಕಾಂಪಿಟೇಷನ್ ಅದು. ಯು ಕೆನಾಟ್ ಫೀಲ್ ರಿಲ್ಯಾಕ್ಸ್ಡ್. ಅದು ಹೊರಗೆ ಬಂದ್ಮೇಲೆ ಏನಾಯ್ತು ಅಂದ್ರೆ ಸಡನ್ಲಿ ಇಷ್ಟು ಜನ ಬರಕ್ ಸ್ಟಾರ್ಟ್ ಮಾಡಿದ್ರು, ಇಷ್ಟೊಂದು ಟ್ರಾಫಿಕ್ ನೋಡಿದೆ, ಆಮೇಲೆ ಊಟ ಅದು ಇದೆಲ್ಲ ಬಂದಾಗ ಯು ಸ್ಟಾರ್ಟ್ ಗೋಯಿಂಗ್ ಇನ್ ಟು ಒನ್ ಶೆಲ್ ತರ. ಇಟ್ಸ್ ಐ ಡೋಂಟ್ ನೋ ಇಫ್ ಇಟ್ ಮೇಕ್ ಸೆನ್ಸ್, ಬಟ್ ಹೆಂಗಾಗ್ತೈತೆ ಅಂದ್ರೆ ವೇಟ್ ಇದೇನು, ಇಸ್ ಇಟ್ ಫೇಕ್, ಲೆಟ್ ಮಿ ಜಸ್ಟ್ ಬಿ ಟು ಮೈ ಸೆಲ್ಫ್. ಅದೊಂಥರ ಲೈಕ್ ಯಾರು ಬಂದ್ರು ನಂಗೆ ಒಂಥರ ಗಾಬರಿ ಆಗೋದು, ಸಮಥಿಂಗ್ ಲೈಕ್ ದಟ್. ಇವಾಗ ಯಾರೇ ಒಂದು ಜೆನ್ಯೂನ್ ಆಗಿ ಮಾತಾಡ್ಬೇಕಂತ ಬಂದ್ರು, ಇವಾಗ ಫೋನ್ಸ್ ಬರುತ್ತೆ, ಅವೆಲ್ಲ ಏನಾಗುತ್ತೆ, ವಿ ಆರ್ ನಾಟ್ ಯೂಸ್ ಟು ಫೋನ್ ಫಾರ್ ಸೋ ಲಾಂಗ್ ಅಲ್ಲ. ಇವಾಗ ನಂಗೆ ಫೋನ್ ಹಚ್ಬೇಕಂದ್ರು ಏನ್ ಮಾತಾಡೋದು ಇವ್ರ ಜೊತೆ. ಆಮೇಲೆ ಇಟ್ಸ್ ಲೈಕ್ ಹೆಂಗಂದ್ರೆ, ನೀವ್ ಏನ್ ಲಿವ್ ಮಾಡಿದಿರ ಈ ಜರ್ನಿ ಪ್ರತಿಯೊಬ್ರು ನೋಡಿರ್ತಾರೆ, ದ ಎಂಟೈರ್ ವರ್ಲ್ಡ್ ಎ ಸೀನ್. ಸೊ 70 people ನೋಡಿದ್ರೆ 70 ಒಪಿನಿಯನ್ಸ್ ಇರುತ್ತೆ ನಿಮ್ ಮೇಲೆ, ಬಟ್ ನೀವ್ ಏನ್ ಗೋತ್ರು ಮಾಡಿದ್ರೆ ಅದು ಯಾರು ಕೇಳಕ್ ರೆಡಿ ಇರಲ್ಲ.
ಎವ್ರಿಬಡಿ ಕಾಲ್ ಮಾಡ್ಬಿಟ್ಟು ನೀವು ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು. ಅಲ್ವಾ ಅದೊಂದು ಪ್ರತಿಯೊಬ್ರು ಫೋನ್ ಮಾಡಿ ಅದನ್ನ ಹೇಳಿದಾಗ ಯು ವಿಲ್ ಫೀಲ್ ಲೈಕ್ ನೀನ್ ಹೋಗಿ ಮಾಡ್ಬೇಡಪ್ಪ, ನಾನ್ ಮಾಡಿರೋದು ನಾನು ಮಾಡಿದೀನಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ಇಟ್ಸ್ ಅ 24 hour ಶೋ ಮ್ಯಾಮ್. ನಾವು 24 ಗಂಟೆ ಮಾಡಿರೋದು, ಇಟ್ಸ್ ಶಾರ್ಟೆಡ್ ಡೌನ್ ಟು 1 hour. ಸೊ ಯು ಕೆನಾಟ್ ಜಡ್ಜ್ ಅಲ್ವಾ. ಇಲ್ಲಿ ಬಂದು ಯಾರೋ ಒಬ್ರು ಏನೋ ಹೇಳ್ತಾರೆ, ಆಮೇಲೆ ಪ್ರತಿಯೊಬ್ಬರಿಗೂ ಒಪಿನಿಯನ್ಸ್ ಇರುತ್ತೆ, ಎಸ್ಪೆಷಲಿ ನಾರ್ಮಲ್ ಪೀಪಲ್. ಇವಾಗ ನಾವು ಹೊರಗಡೆ ಹೋದ್ರು ಅಷ್ಟೇ, ಅವ್ರು ಬಂದ್ಬಿಟ್ಟು ಸ್ವಲ್ಪ ಎಷ್ಟೊಂದು ಜನ ಒಪಿನಿಯನ್ಸ್ ಹೇಳ್ತಾರೆ, ಆ ಥರ ಮಾಡ್ಬೇಕಾಗಿತ್ತು, ಈ ಥರ ಮಾಡ್ಬೇಕಾಗಿತ್ತು. ಆ ಥರ ಎಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಐ ಜಸ್ಟ್ ವಾಂಟ್ ಸಮ್ ಟೈಮ್ ಅಲೋನ್, ಐ ವಾಂಟ್ ಸಮ್ ಸ್ಪೇಸ್. ನನಗೆ ಸೋ ಮಚ್ ಕಿಯಾಸ್ ಅರೌಂಡ್. ಅವಾಗ ವಿಲ್ ಫೀಲ್ ಲೈಕ್ ಯಾರು ಬೇಡ ಗುರು, ಸ್ವಲ್ಪ ದಿನ ಐ ಜಸ್ಟ್ ವಾಂಟ್ ಟು ಬಿ ಟು ಮೈ ಸೆಲ್ಫ್. ನಾನು, ನನ್ನ ದೇವರು, ಏನೋ ಇಫ್ ಯು ಆರ್ ಸ್ಪಿರಿಚುವಲ್ ಆ ಥರ. ಆಮೇಲೆ ಅಮ್ಮ ಅಪ್ಪ ಅವ್ರ ಜೊತೆ ಮಾತಾಡ್ಕೊಂಡು ಐ ಕಂಪ್ಲೀಟ್ಲಿ ಕಟ್ ಆಫ್ ಫ್ರಮ್ ದ ವರ್ಲ್ಡ್. ನನಗೂ ಅಷ್ಟು ಇವಾಗ ರೀಸೆಂಟ್ಲಿ ಇಟ್ಸ್ ಬಿನ್ ಆಲ್ಮೋಸ್ಟ್ 3-4 weeks ಅಲ್ಲ, ಐ ಹ್ಯಾವ್ ನಾಟ್ ಗಾನ್ ಔಟ್ ಅಟ್ ಆಲ್. ನಾನು ಒಂದಿನ ಹೊರಗೆ ಹೋಗಿಲ್ಲ, ನಥಿಂಗ್. ಯು ಫೀಲ್ ಎಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ, ನನಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಫೀಲ್ ಲೈಕ್ ಎವ್ರಿಥಿಂಗ್ ಇಸ್ ಸೋ ಫೇಕ್ ಅಂತ ಅನ್ಸ್ತದೆ. ಐ ಫೀಲ್ ಇದು ನಿಜಾನಾ, ಇದು ನಿಜ ಅಲ್ವಾ? ಇವಾಗ ಜನ ಬಂದ್ರು ಅಷ್ಟೇ, ಅದು ಜೆನ್ಯೂನ್ ಆಗಿ ಮಾತಾಡ್ಸ್ತಾ ಇದ್ದಾರಾ, ಇಲ್ಲ ಫೋಟೋಗೋಸ್ಕರ ಮಾತಾಡ್ತಾ ಇದ್ದಾರಾ? ಆಮೇಲೆ ಸೋಷಿಯಲ್ ಮೀಡಿಯಾಲು ಅಷ್ಟಿದೆ, ಸೋ ಮಚ್ ಟ್ರೋಲಿಂಗ್ ಗೋಯಿಂಗ್ ಆನ್. ಥ್ಯಾಂಕ್ ಗಾಡ್ ನನಗೆ ಆಗ್ತಾ ಇಲ್ಲ, ಬಟ್ ನನ್ನ ಜೊತೆ ಇರೋರು ನೋಡಿದಾಗೂ ನನಗೆ ಬೇಜಾರಾಗುತ್ತೆ. ಲೈಕ್ ಏನಕ್ಕೆ ಪಾಪ ಅವ್ರು ಏನ್ ಮಾಡಿದ್ದಾರೆ? ಅವ್ರು ಎಂಟರ್ಟೈನ್ ಮಾಡ್ತಾ ಇದಾರೆ ಅಷ್ಟೇ, ನೀವು ಅದನ್ನ ಅಷ್ಟು ಪರ್ಸನಲ್ ಆಗಿ ಯಾಕೆ ತಗೋತಾ ಇದ್ದೀರಾ? ಆ ಥರ ಎಲ್ಲ ನೋಡಿದಾಗ ಐ ಫೀಲ್ ಬ್ಯಾಡ್ ಫಾರ್ ದೆಮ್ ಆಲ್ಸೋ. ಯಾಕಂದ್ರೆ ಅವ್ರನ್ನ ಮನೆಯೊಳಗೆ ನೋಡಿದ್ದೆ ನಾನು, ಮನೆಯೊಳಗೆ ನೋಡಿದಾಗ ವಾವ್ ಅಂತ ಅನ್ಸುತ್ತೆ, ಎಂತ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ. ಹೊರಗೆ ಬಂದ್ಮೇಲೆ ಜನ ಏನೊಂದು, ಇಟ್ಸ್ ನಾಟ್ ಗುಡ್ ಮ್ಯಾನ್. ಟ್ರೋಲಿಂಗ್ ಇಸ್ ನಾಟ್ ಗುಡ್. ಐ ಮೀನ್ ಮಾಡಿ, ಲೆಟ್ ಇಟ್ ಬಿ ಅ ಪಾಸಿಟಿವ್ ವೇ ಅಲ್ವಾ? ಇವಾಗ ಒಳ್ಳೆ ಕಮೆಂಟ್ಸ್ ಹಾಕಿ ಐ ಲೈಕ್ ಇಟ್. ಇವಾಗ ಯಾರೋ ನಂದೊಂದು ಇಂಟರ್ವ್ಯೂ ಇತ್ತಾಯ್ತಾ, ಇಂಟರ್ವ್ಯೂಲಿ ಅವ್ರು ನನ್ನ ವಾಯ್ಸ್ ಕಮ್ಮಿ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಸೊ ಕಮೆಂಟ್ ಹೆಂಗಿತ್ತಂದ್ರೆ, ಅಭಿಷೇಕ್ ಅವ್ರ ವಾಯ್ಸ್ ಮನೆಯಲ್ಲೂ ಕೇಳಿಸ್ತಾರಲ್ಲ, ಎಲ್ಲೂ ಕೇಳಿಸ್ತಿರ್ಲಿಲ್ಲ. ದಟ್ಸ್ ನೈಸ್, ಇಟ್ಸ್ ಕರೆಕ್ಟ್. ಅದು ಆ ಥರ ಸ್ಪೋರ್ಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರೆ ನಾವು ಎಂಜಾಯ್ ಮಾಡೋದು. ಅದು ಬಿಟ್ಟು ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಫ್ಯಾಮಿಲಿನ ಬೈಯೋದು, ಆ ಥರ ಎಲ್ಲ ಮಾಡಿದಾಗ ಇಲ್ ಫೀಲ್ ಲೈಕ್ ಏನಕ್ಕೆ ಗುರು ಇದು? ಯಾರಿಗೆ ಎಫೆಕ್ಟ್ ಆಗಲ್ಲ ಮ್ಯಾಮ್? ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಮೆಂಟಲ್ ಹೆಲ್ತ್ ಈ ಥರ ಒಂಥರ ಫೀಲ್ ಇದು ಮನೆ ಒಳಗೆ ಇರಲ್ಲ ಅಂತ. ಮನೆ ಒಳಗಿದ್ದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಫೋನ್ ನೋಡ್ತೀವಿ. ಆ ಫೋನ್ ನೋಡಿದಾಗೂ ಅಷ್ಟೊಂದು ನೆಗೆಟಿವಿಟಿ ಅದು ಇದು ಬರ್ತದೆ ಅಂದ್ರೆ, ಇಟ್ಸ್ ವೆರಿ ಪ್ರೆಷರೈಸಿಂಗ್ ಒಂದು ಕಂಟೆಸ್ಟೆಂಟ್ ಮೇಲೆ. ಐ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ನಾವೆಲ್ಲ ಕಂಟೆಸ್ಟೆಂಟ್ಸ್ ಯಾರು ಇದ್ದೀವಿ ಮನೆಯಲ್ಲಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹ್ಯಾಟ್ಸ್ ಆಫ್, ಬಿಕಾಸ್ ಇಟ್ಸ್ ನಾಟ್ ಈಸಿ. ಇಲ್ಲಿ ಹೊರಗೆ ಬಂದ್ಮೇಲೂ ಅಷ್ಟೇ ಅದನ್ನ ಫೇಸ್ ಮಾಡಿದ್ರಲ್ಲ, ಅಲ್ಲಿ ನೋಡಿ ಅಷ್ಟು ಜನ ಹೋಗಿರೋದು ಗೆಲ್ಲಕ್ಕೆ ಹೋಗಿದ್ರು ಅಲ್ವಾ? ಯಾರು ನಾನು ಸೆಕೆಂಡ್ ಬರಬೇಕು, ಥರ್ಡ್ ಬರಬೇಕು ಅಂತ ಹೋಗಿಲ್ಲ. ಸೊ ಎಲ್ಲರಿಗೂ ಫ್ರಮ್ ಡೇ ಒನ್ ದೇ ಆಲ್ ವಾಂಟ್ ಟು ವಿನ್, ದೇ ಆಲ್ ವಾಂಟ್ ಟು ಬಿ ಸಮಥಿಂಗ್ ಪ್ರೆಸೆಂಟಬಲ್ ಆಗಿರ್ಬೇಕು ಅಂತ. ಸೊ ಅವ್ರ ಕಮೆಂಟ್ಸ್ ಎಲ್ಲ ನೋಡಿದಾಗ ಐ ಫೀಲ್ ರಿಯಲಿ ಬ್ಯಾಡ್. ಐ ಫೀಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಸ್ಪೆಷಲಿ ಡಿಸರ್ವ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಸಿಗಬೇಕು. ಯಾಕಂದ್ರೆ ಇಟ್ಸ್ ನಾಟ್ ಈಸಿ ಮ್ಯಾಮ್, ಇಟ್ಸ್ ರಿಯಲಿ ನಾಟ್ ಈಸಿ. ಬಟ್ ಯಾವ್ದು ಟ್ರೋಲ್ ನಿಮಗೆ ತುಂಬಾ ಪರ್ಸನಲಿ ಹರ್ಟ್ ಆಗಿದ್ದು? ಯಾಕಂದ್ರೆ ನಿಮ್ ಬಗ್ಗೆ ಆಗಿಲ್ಲ ಬಿಡಿ, ಬೇರೆಯವ್ರ ಬಗ್ಗೆ ಆಗ್ತಾ ಇರತ್ತೆ, ನಿಮ್ ಜೊತೆಗೆ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ಆಗ್ತಾ ಇರತ್ತೆ ಹೊರಗಡೆ ಒಂದಷ್ಟು ಟ್ರೋಲ್ಸ್ಗಳು. ಏನ್ ಹೇಳ್ತೀರಾ ಅಭಿಷೇಕ್ ಅವರ ಇದ್ರ ಬಗ್ಗೆ? ಮ್ಯಾಮ್ ಏನಿಲ್ಲ, ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೇರೆಯವ್ರಕಿನ್ನ. ನಾನು ಒಳಗಿದ್ದಾಗ ಅಶ್ವಿನಿ ಅವ್ರಿಗೇನೋ ಸಪೋರ್ಟ್ ಮಾಡಿದೆ ಅಂತ ಬಂತು, ಅಲ್ಲಿ ಹೊರಗೆ ಬಂದು ನೋಡಿದಾಗ ಏನೋ ಬಕೆಟ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಯಾವ್ದೋ ಟ್ರೋಲ್ ಮಾಡಿ ಅವ್ರ ಮಗು ಹಾಕ್ಬಿಟ್ಟು ಒಂದು ಫೋಟೋ ಹಾಕಿ ಅದೆಲ್ಲ ಐ ಸಾ ಆಲ್ ದಟ್. ಆತರ ಅವಾಗ ಹೆಂಗ್ ಅನ್ಸುತ್ತೆ ನನ್ಗೆ ಅಂದ್ರೆ, ಹೊರಗಡೆ ಇದ್ದವ್ರಿಗೆ ಅದ್ ಮಜಾ ಸಿಕ್ತಿರ್ಬಹುದೇನೋ, ಬಟ್ ಒಳಗಡೆ ಇದ್ದಾಗ ಏನಾಗತ್ತೆ ಅಂದ್ರೆ, ಅವ್ರು ನಮ್ಮ ಇವಾಗ ಎಷ್ಟಪ್ಪ ಅವ್ರ ಏಜ್, ನಮ್ಮ ತಾಯಿ ಅವ್ರ ಏಜ್ ಅಷ್ಟಿಲ್ಲರ ನಮ್ಮ ಅಕ್ಕನ ಸ್ಟೇಜ್ ಅಷ್ಟ ಅವ್ರಿಗೆ ಏನಾರ ಆದ್ರೆ, ಏನೋ ಒಂದು ಮೈಕೈ ನೋವಾಯ್ತು, ಎಲ್ಲೋ ವೇಟ್ ಮಾಡ್ಕೊಂಡು ಅಂದ್ರೆ, ಅವ್ರ ಜೊತೆ ಇರೋದೊಂದು ಬೇಸಿಕ್ ಹ್ಯುಮ್ಯಾನಿಟಿ ತಾನೆ. ಮ್ಯಾಮ್ ಆರ್ ಯು ಓಕೆ, ಇಸ್ ಎವ್ರಿಥಿಂಗ್ ಓಕೆ ಅಂತ ಕೇಳೋದೊಂದು ಹ್ಯುಮ್ಯಾನಿಟಿ. ನಾವು ಆ ಥರ ಮಾಡಿದ್ದನ್ನ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಬಕೆಟ್ ಅಂತ ಹೇಳ್ತಾರೆ ಅಂದ್ರೆ, ಐ ಡೋಂಟ್ ನೋ ವಾಟ್ ಟು ಸೇ. ಇವಾಗ ನಾನು ಅದರಿಂದ ಬಕೆಟ್ ಅಂತಾರೆ ಅಂತ ನಾನು ಯಾರೋ ಹೆಲ್ಪ್ ಮಾಡಿದ್ ನಿಲ್ಲಿಸ್ಬೇಕಾ? ನನ್ನ ಲೈಫಲ್ಲಿ ಅದನ್ನ ಮಾಡಲ್ಲ. ನೀವು ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನನಗೆ ಒಬ್ರು ಕಷ್ಟದಲ್ಲಿದ್ದಾರ, ಅವ್ರು ನಾನು ಹೆಲ್ಪ್ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ನಾನು ಮಾಡೇ ಮಾಡ್ತೀನಿ. ಅವ್ರು ನನ್ನ ಎನಿಮಿನೇ ಆಗಿರ್ಲಿ. ಸೊ ನನ್ನ ವ್ಯಕ್ತಿತ್ವ ಅದು. ಸೊ ಈ ತರ ಹೊರಗಡೆ ಬಂದ್ಬಿಟ್ಟು ಅವ್ರೇನೋ ಅಂತಾರೆ ಟ್ರೋಲ್ಗೋಸ್ಕರ ನಾವು ಮಾಡ್ಬೇಕು, ಆ ಥರ ಎಲ್ಲ ದಟ್ಸ್ ನಾಟ್ ಮೀ. ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ಬೇರೆ ನೀವು ನನ್ನ ಹೆಸರು ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಹೆಸರು ಹೇಳಕ್ಕೆ ನಮ್ ಜನರಲ್ ಆಗಿ ಯೋಚನೆ ಮಾಡಿದ್ರೆ, ಸ್ವಲ್ಪ ಜನ ಟ್ರೋಲಿಂಗ್ ನ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್. ಅಂದ್ರೆ ನಮಗೇನೋ ಒಂದು ಲೈಕ್ ಕಮೆಂಟ್ ಸಿಗುತ್ತೆ ಅಂತ. ಏನಾರು ಒಂದು ಸಿಗ್ಲಿ, ಟ್ರೋಲ್ ಆಗ್ಲಿ, ಐ ವಾಂಟ್ ಟು ಬಿ ಸೀನ್. ಬಟ್ ಎಲ್ಲರೂ ಹತ್ರ ಇರಲ್ಲ. ಸ್ವಲ್ಪ ಜನಕ್ಕೆ ಇವಾಗ ನೀವೇ ಸಿಚುವೇಶನ್ ಇದ್ರಿ ಅನ್ಕೊಳ್ಳಿ, ಯಾರು ನೀವು ಮಾಡಿಲ್ದೇ ಇರೋದು ನಿಮ್ಗೆ ಗೊತ್ತೇ ಇಲ್ಲ ಹತ್ರ ಆಗಿದೆ ಅಂತ. ಇವಾಗ ನಮಗೆ ಗೊತ್ತಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಯಾರು ಕೆಟ್ಟವ್ರು ಹಾಕಿ ಇಷ್ಟ ಆಗುತ್ತೆ ಹೇಳಿ? ನಮ್ಗೆ ಗೊತ್ತಿಲ್ಲ ಯಾವ ಥರ ಪ್ರಾಜೆಕ್ಟ್ ಆಗ್ತದೆ ಅಂತ ಅಲ್ವಾ? ಇವಾಗ ನಿಮ್ಗೋ ಇಲ್ಲ ನಿಮ್ಮ ಅಕ್ಕಂಗೋ ಯಾರಿಗಾದ್ರು ನೀವು ಅಲ್ಲಿ ಇನ್ನೂ ಒಂದು ಎಲ್ಲರೂ ಅಲ್ಲಿ ಮನೆಗೆ ಹೋಗಿರೋದು ಏನಾದ್ರು ಸಾಧಿಸ್ಬೇಕು. ನಾನು ಐ ವಾಂಟ್ ಟು ಬಿಕಮ್ ಸಮಥಿಂಗ್, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಜೊತೆ ನನ್ನ ಫ್ಯಾಮಿಲಿ ಖುಷಿ ಪಡ್ಬೇಕು, ಅವ್ರಿಗೊಂದು ಪ್ರೌಡ್ ಫೀಲಿಂಗ್ ಕೊಡಿಸ್ಬೇಕು ಅಂತಾನೆ ಎಲ್ಲರೂ ಮನೆಗೆ ಹೋಗಿರೋದು.
ಹೊರಗಡೆ ಬಂದಾಗ ಆತರ ಮೇ ಬಿ ಅವ್ರ ಪ್ರಾಜೆಕ್ಟ್ ಆಗಿಲ್ಲ ಅಂತಂದ್ರೆ, ಇಲ್ಲಾಂದ್ರೆ ಅವ್ರಿಗೇನೋ ನೆಗೆಟಿವ್ ಇಮೇಜ್ ಇದೆ ಅಂತಂದ್ರೆ, ಫ್ಯಾಮಿಲಿ ಮೇಲೆ ಎಷ್ಟು ತೊಂದರೆ ಬೀಳುತ್ತೆ ಯೋಚನೆ ಮಾಡಿ. ಕ್ಲೋಸ್ ಸರ್ಕಲ್ ಮೇಲೆ ಇವಾಗ ನನಗೆ ಈ ತರ ಅನಿಸ್ತಾ ಇದೆ ಅಂದ್ರೆ ಅವ್ರಿಗೆ ಹತ್ರ ಅನ್ಸಿರ್ಬೇಡ. ಒಬ್ಬನೇ ಇರ್ಬೇಕು ಅನ್ಸುತ್ತೆ, ಒಬ್ಬನೇ ಇರಕ್ ಹೋದ್ರು ಫ್ಯಾಮಿಲಿಗೂ ನೆಗೆಟಿವ್ ಬರುತ್ತೆ. ಯಾರು ಹೊರಗಡೆ ಬಂದ್ರು ಅವ್ರೇನೋ ಮಾತಾಡ್ತಾರೆ ಅನ್ಕೊಳ್ಳಿ, ಆಮೇಲೆ ಫೋನ್ ತೆಗೆದು ನೋಡಿದ್ರು ಬರೀ ನೆಗೆಟಿವ್ ಕಮೆಂಟ್ಸ್, ಆಮೇಲೆ ಬೇರೆ ಅವ್ರ ಹೆಸರು ತಗೊಂಡ್ಬಂದು ಇಲ್ಲಿ ನಿಮ್ ಪೋಸ್ಟ್ ಮೇಲೆ ಹಾಕೋದು, ಆ ಥರ ಅಂದಾಗ ಇಟ್ಸ್ ವೆರಿ ಪುಟ್ಟಿಂಗ್ ಯು ಡೌನ್. ತುಂಬಾ ಯುಲ್ ಫೀಲ್ ಆಗಿ ಎಲ್ಲ ಎಸ್ಕೇಪ್ ಆಗ್ಬಿಡೋಣ ಕೂಡ. ಒಂದು ಎಸ್ಕೇಪ್ ಆಗಿ ಟ್ರೈ ಮಾಡಿದ್ರು ಕೂಡ ಎವ್ರಿಬಡಿ ನೋ ಯು. ಈಗ ನೀವು ಎಲ್ಲೇ ಹೋದ್ರು ದೇ ವಿಲ್ ರೆಕಗ್ನೈಸ್ ಯು ಅಂಡ್ ಕಮ್ ಟಾಕ್ ಟು ಯು ಅಲ್ವಾ. ಸ್ವಲ್ಪ ಜನ ರೆಸ್ಪೆಕ್ಟ್ಫುಲ್ಲಿ ಬಂದು ಮಾತಾಡ್ತಾರೆ, ಸ್ವಲ್ಪ ಜನ ಮುಖದ ಮೇಲೆ ಏನೋ ಮಾತಾಡ್ಬೇಡ, ಅವಳ ಜೊತೆ ಅವ್ನ ಫೋಟೋ ತೆಗ್ಸ್ಕೊತಾನೆ ಬಾರ, ಯು ಕ್ಯಾನ್ ಹಿಯರ್ ದಟ್. ಅವಳೇನ್ ಕಿದ್ದಬ್ಬಾಕಿದ್ದಾಳೆ ಮನೇಲಿ, ಇರುತ್ತೆ ಅವನೇನ್ ಕಿದ್ದಬ್ಬಾಕಿ. ಅವಾಗ ಹೆಂಗ್ ಅನ್ಸುತ್ತೆ ಅಂದ್ರೆ, ಐ ಡೋಂಟ್ ನೋ, ನೀವು ಅದೇ ಅದ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನಿಮ್ ಆಫೀಸಲ್ಲೇ ಯಾರೋ ಬಂದು ನಿಮ್ನ ಮಾತಾಡ್ಬೇಕಾರೆ ಅವಳೇನ್ ಮಾಡಿದಾಳೆ ಬಿಡು ಗುರು ಇವ್ರನ್ನ ಹಾಕೋ ಅಂತಂದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ? ಇಷ್ಟು ಚೆನ್ನಾಗಿ ಕಷ್ಟಪಟ್ಟಿಲ್ವಾ ನಾನು? ಪೀಪಲ್ ಶುಡ್ ಲುಕ್ ಎಟ್ ಇಟ್ ಲೈಕ್ ವರ್ಕ್. ಇದೊಂದು ದೊಡ್ಡ ಆಫೀಸ್, ನಾವೆಲ್ಲ ಕೆಲಸ ಮಾಡಕ್ ಹೋಗಿದ್ವಿ, ವೇರ್ ಆಲ್ ಆಕ್ಟರ್ಸ್, ಸಿಂಗರ್ಸ್, ಕೆಲಸ ಮಾಡಕ್ ತಾನೆ ಹೋಗಿದ್ದು. ಬಟ್ ತುಂಬಾ ಟ್ರೋಲ್ ಇತ್ತೀಚೆಗೆ ನಡೀತಾ ಇರೋವಂಥದ್ದು ಏನು ಅಂತಂದ್ರೆ ಕಾವ್ಯ ಅವ್ರ ಬಗ್ಗೆ. ಅಂದ್ರೆ ಕಾವ್ಯ ಅವರ ಫ್ಯಾಮಿಲಿನೂ ಕೂಡ ಗಿಲ್ಲಿ ಹೆಸರು ಹೇಳ್ತಾರೆ. ಕಾವ್ಯ ಅವ್ರ ಫ್ಯಾಮಿಲಿ ಹೋದಾಗ ಟೋಟಲ್ ಫ್ಯಾಮಿಲಿನೇ, ಕಾವ್ಯ ಅವರ ಕಂಪ್ಲೀಟ್ ಫ್ಯಾಮಿಲಿ ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದಾರೆ. ಕಾವ್ಯನೂ ಅಷ್ಟೇ ಗಿಲ್ಲಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ತರದ್ ಬಹಳಷ್ಟು ಟ್ರೋಲ್ಸ್ಗಳು ಇತ್ತೀಚೆಗಂತೂ ಬಹಳ ಟ್ರೋಲ್ಸ್ಗಳು ನಡೀತಾ ಇದೆ. ಏನ್ ಹೇಳ್ತೀರಾ ಅಭಿಷೇಕ್? ಆಮೇಲೆ ಇವಾಗ ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ನಾನು, ಅಶ್ವಿನಿ ಅವ್ರ ಬಗ್ಗೆ ಹೇಳಿದಾಗ ಬಕೆಟ್ ಅಂತಂದ್ರು ಅಂತ. ನಾನ್ ಒಬ್ರು ಎಲ್ಡರ್ಲಿ ಪರ್ಸನ್, ಐ ಮೀನ್ ಅಷ್ಟು ಅವ್ರನ್ನ ಹೆಲ್ಪ್ ಮಾಡಕ್ ಹೋದೆ ಅಷ್ಟೇ. ಸೇಮ್ ಸಿಚುವೇಶನ್ ಕಾವ್ಯಂಗೂ ಆಗಿರ್ಬೋದಲ್ವಾ, ಅವ್ಳ ಫ್ರೆಂಡ್ ಆಗಿ ಇರಬಹುದು ಅವ್ರ ಜೊತೆ. ಅದನ್ನ ಬಕೆಟ್ ಹಿಡಿತಾ ಇದಾರೆ ಅಂತ ಐ ವಿಲ್ ನಾಟ್ ಫೀಲ್ ಲೈಕ್ ದಟ್. ಯಾಕಂದ್ರೆ ಅವಳು ಸ್ಟಾರ್ಟಿಂಗ್ ಇಂದ ಐ ಹ್ಯಾವ್ ಸೀನ್ ಹರ್, ಅವಳು ಎಲ್ಲಿ ಮಾತಾಡಿದಾಳೆ. ಇವನ್ ಟಾಶ್ ಈಸ್ ಡನ್ ರಿಯಲಿ ಗುಡ್. ಬಕೆಟ್ ಐ ಡೋಂಟ್ ಥಿಂಕ್ ಸೊ ಮ್ಯಾಮ್. ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆಲ್ ನೀಡ್ ಅ ಸ್ಟ್ರಾಟಜಿ ಅಲ್ವಾ. ಇವಾಗ ಏನ್ ವರ್ಕ್ ಆಗುತ್ತೆ ಅಂತ ಯಾರಿಗ್ ಗೊತ್ತು? ಅವ್ರ ಪ್ರಕಾರ ಇದು ವರ್ಕ್ ಆಗುತ್ತೆ ಅಂದ್ರೆ ಶಿ ಇಸ್ ಡೂಯಿಂಗ್ ಇಟ್ ಮೇ ಬಿ ಟು ವಿನ್ ಅಷ್ಟೇ. ಎಂಡ್ ಆಫ್ ದ ಡೇ ಆಲ್ ಆಫ್ ದೆಮ್ ಆರ್ ದೇರ್ ಟು ವಿನ್. ಅವ್ರವ್ರ ರೀತಿಯಲ್ಲಿ ವಿನ್ ಆಗ್ತಿರ್, ಅವ್ರವ್ರ ರೀತಿಯಲ್ಲಿ ಟ್ರೈ ಮಾಡ್ತಿದಾರೆ ಅಷ್ಟೇ. ಬಕೆಟ್ ಅನ್ನೋ ವಿಷಯ ಐ ನಾಟ್ ಫೀಲ್ ಲೈಕ್ ದಟ್. ಬಿಕಾಸ್ ನಾನ್ ನೋಡಿರಂಗೆ ಕಾವ್ಯ ಅಂಡ್ ಗಿಲ್ಲಿ ದೇ ಹ್ಯಾವ್ ಬಿನ್ ವೆರಿ ನೈಸ್ ಫ್ರೆಂಡ್ಸ್ ಇನ್ಸೈಡ್ ದ ಹೌಸ್ ಆಲ್ಸೋ.